ನಮಸ್ಕಾರ ಸ್ನೇಹಿತರೆ. ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಕೆಇಒ ಎಐ ಪರ್ಸನಲ್ ಕಂಪ್ಯೂಟರ್ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಸೊ ಇದು ಒಂದು ಕರ್ನಾಟಕದ ಕ್ರಾಂತಿ ಅಂತಾನೆ ಹೇಳ್ಬೋದು. ಈ ಒಂದು ಕಂಪ್ಯೂಟರ್ ಕರ್ನಾಟಕದಲ್ಲೇ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ. ಸೊ ಹಾಗೆ ಈ ಒಂದು ಕಂಪ್ಯೂಟರ್ನ ವೈಶಿಷ್ಟ್ಯತೆಗಳೇನು, ಸೊ ಈ ಕೆಇಒ ಕಂಪ್ಯೂಟರ್ ಅಂದರೆ ಏನು, ಹಾಗೆ ಇದನ್ನು ಯಾರೆಲ್ಲ ಪಡಿಬಹುದು, ಸೊ ಇದು ಹೇಗೆ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ, ಪ್ರತಿಯೊಂದು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಹಾಗೆ ಯಾರೆಲ್ಲ ಏನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು, ಸರ್ಕಾರಿ ಯೋಜನೆ ಅಪ್ಡೇಟ್ಸ್ಗಳು, ಅದು ನಿಮಗೆ ಬೇಗ ರೀಚ್ ಆಗುತ್ತೆ. ಸೊ ಹಾಗಾದರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, ಇದೊಂದು ಕರ್ನಾಟಕದ ಕ್ರಾಂತಿ ಅಂತಾನೆ ಹೇಳ್ಬೋದು. ಸೊ ಕರ್ನಾಟಕ ಸರ್ಕಾರ ಏನ್ ಮಾಡಿದೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಶಿಕ್ಷಣ ನೀಡಲು ಕಿಯೋ ಎಂಬ ಒಂದು ಹೊಸ ಮೈಕ್ರೋ ಪರ್ಸನಲ್ ಕಂಪ್ಯೂಟರ್ ಅನ್ನು ಪರಿಚಯ ಮಾಡ್ತಿದ್ದಾರೆ. ಸೊ ಇದೊಂದು ಸಂಪೂರ್ಣ ಕರ್ನಾಟಕದಲ್ಲಿಯೇ ವಿನ್ಯಾಸ ಮಾಡಿದ್ದಾರೆ ಈ ಒಂದು ಕಿಯೋ ಕಂಪ್ಯೂಟರ್ನ. ಸೊ ಇದು ಸುಮಾರು 19,000 ರು ಬೆಲೆಯ ಒಂದು ಕಂಪ್ಯೂಟರ್ ಆಗಿರುತ್ತೆ. ಸೊ ಇದಕ್ಕೆ ಇಂಟರ್ನೆಟ್ ಇಲ್ಲದಿದ್ದರೂ ಕೂಡ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಆನ್ ಡಿವೈಸ್ ಎಐ ಸೌಲಭ್ಯವನ್ನು ಕೂಡ ಇದು ಹೊಂದಿದೆ. ಸೊ ಹಾಗೆ ಬುದ್ಧ ಎಂಬ ಎಐ ಚಾಟ್ ಬಾಟ್ ವಿದ್ಯಾರ್ಥಿಗಳಿಗೆ ಕೂಡ ಇದೊಂದು ತುಂಬ ಹೆಲ್ಪ್ಫುಲ್ ಕೂಡ ಆಗಲಿದೆ. ಸೊ ಹಾಗಾದರೆ ಇದು ಕಿಯೋ ಕಂಪ್ಯೂಟರ್ ಅಂದರೆ ಏನು? ಸೊ ಫಸ್ಟ್ ಆಫ್ ಆಲ್ ಇದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ನೋಡಿ, ಇದು ಕಿಯೋ ಕಂಪ್ಯೂಟರ್ ಅಂದರೆ ನಾಲೆಡ್ಜ್ ಡ್ರಿವನ್ ಎಕನಾಮಿಕಲ್ ಓಪನ್ ಸೋರ್ಸ್. ಸೊ ಇದೊಂದು ಓಪನ್ ಸೋರ್ಸ್ ಕಂಪ್ಯೂಟರ್ ಆಗಿರುತ್ತೆ. ಸೊ ಕಂಪ್ಯೂಟರ್ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಒಂದು ಕ್ರಾಂತಿಕಾರಿ ಆವಿಷ್ಕಾರ ಅಂತಾನೆ ಇದು ಹೇಳ್ಬೋದು. ರಾಜ್ಯ ಸರ್ಕಾರದಿಂದ ಸುಮಾರು 19,000 ರು ಬೆಲೆಯ ಈ ಒಂದು ಪುಟ್ಟ ಮೈಕ್ರೋ ಪಿಸಿಯು ಸಂಪೂರ್ಣವಾಗಿ ಕರ್ನಾಟಕದಲ್ಲಿ ಒಂದು ವಿನ್ಯಾಸ ಮಾಡಿದ್ದಾರೆ. ಸೊ ಹಾಗೆ ಇದು ಮುಕ್ತ ತಂತ್ರಜ್ಞಾನ, ಪ್ರೊಸೆಸರ್ ಮತ್ತು ಲಿನಕ್ಸ್ ಕಾರ್ಯಾಚರಣೆ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಅಂದರೆ ಇದು ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಇಂದ ರನ್ ಆಗುತ್ತೆ. ಸೊ ಇದರ ಒಂದು ಪ್ರಮುಖ ವೈಶಿಷ್ಟ್ಯ ಅಂದರೆ ಇಂಟರ್ನೆಟ್ ಇಲ್ಲದಿದ್ರೂ ಕೂಡ ಇದು ಕಾರ್ಯವಹಿಸುತ್ತೆ. ಸೊ ಆನ್ ಡಿವೈಸ್ ಎಐ ಸೌಲಭ್ಯ ಇದರಲ್ಲಿದೆ. ಸೊ ಬುದ್ಧ ಎಂಬ ಒಂದು ಎಐ ಚಾಟ್ ಏನಿದೆ, ಕರ್ನಾಟಕದ DSERT ಪಠ್ಯಕ್ರಮ ಮೇಲೆ ತರಬೇತಿ ಪಡೆದಿದೆ. ಓಕೆ, ತರಬೇತಿ ಪಡೆದಿದ್ದು ಸೊ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಕೂಡ ಇದು ನೆರವಾಗುತ್ತೆ. ಸೊ 4G ವೈಫೈ ಮತ್ತು ವಿವಿಧ ಪೋರ್ಟ್ಗಳ ಸಂಪರ್ಕ ಹೊಂದಿರುವ ಈ ಒಂದು ಎಐ ಸಿದ್ಧ ಕಂಪ್ಯೂಟರ್ ಏನಿದೆ, ಸಾಮಾನ್ಯ ಕುಟುಂಬಗಳ ವಿದ್ಯಾರ್ಥಿಗಳ ಮತ್ತು ಸಣ್ಣ ಉದ್ಯಮಿಗಳನ್ನು ತಂತ್ರಜ್ಞಾನ ಮುಖ್ಯವಾಹಿನಿ ತರುವ ಗುರಿ ಇದು ರಾಜ್ಯ ಸರ್ಕಾರದ್ದು ಕೂಡ ಆಗಿರುತ್ತೆ. ಸೊ ಇದರ ವೈಶಿಷ್ಟ್ಯತೆಗಳೇನು ಈ ಒಂದು ಕಂಪ್ಯೂಟರ್ನ ಅಂದರೆ, ಸೊ ನೋಡಿ, ಈ ಒಂದು ಪುಟಾಣಿ ಕಂಪ್ಯೂಟರ್ ಏನಿದೆ ಗಾತ್ರದಲ್ಲಿ ಚಿಕ್ಕದಾಗಿದ್ರೂ ಕೂಡ ಎಲ್ಲ ಆಧುನಿಕ ತಂತ್ರಜ್ಞಾನ ಕೂಡ ಒಳಗೊಂಡಿದೆ. ಸೊ ಈ ಒಂದು ಕಂಪ್ಯೂಟರ್ ಪೂರ್ಣ ಹೆಸರು ಕೆಇಒ. ಸೊ ಅಂದರೆ ನೋಡಿ, ಜ್ಞಾನ ಆಧಾರಿತ ಅಗ್ಗದ ಮತ್ತು ಮುಕ್ತ ತಂತ್ರಜ್ಞಾನ ಎಂದರ್ಥ. ಸೊ ಇದು ಕೇವಲ 18,000 ರೂಪಾಯಿ, 18,999 ಒಂದು ಬೆಲೆಯಲ್ಲಿ ಇದು ಸಿಗುತ್ತೆ ಕಂಪ್ಯೂಟರ್. ಓಕೆ, ಅತ್ಯಂತ ಕಡಿಮೆ ದರ ಆಗಿರುತ್ತೆ ಎಐ ಕಂಪ್ಯೂಟರ್ ಅಂತಲೇ ಹೇಳ್ಬೋದು. ಸೊ ಇದು ಏನಪ್ಪ ಅಂದರೆ, ಇದು ವೇಗವರ್ಧನೆಗಾಗಿ ಅತ್ಯಾಧುನಿಕ ಮುಕ್ತ ತಂತ್ರಜ್ಞಾನ 64 ಬಿಟ್ ಕ್ವಾಡ್ ಕೋರ್, ಓಕೆ, RISC V ಪ್ರೊಸೆಸರ್ ಅನ್ನು ಕೂಡ ಇದು ಬಳಸಲಾಗಿದೆ. ಒಂದು ಸಂಪೂರ್ಣ ಓಪನ್ ಸೋರ್ಸ್ ಆಗಿರುತ್ತೆ. ಸೊ ಇದರಲ್ಲಿ 8 GB ರ್ಯಾಮ್ ಇರುತ್ತೆ, 32 GB ಆಂತರಿಕ ಮೆಮೊರಿ ಕೂಡ ಇರುತ್ತೆ. ತಕ್ಕಂತೆ 1 TB ವರೆಗೆ ಕೂಡ ಇದನ್ನ ನಾವು ಎಕ್ಸ್ಪ್ಯಾಂಡ್ ಮಾಡ್ಕೋಬಹುದು. ಓಕೆ, ಅದೇ ರೀತಿ ನೋಡಿ, ಕಂಪ್ಯೂಟರ್ ಖರೀದಿದ ತಕ್ಷಣ ಬಳಸಲು ಅನುವಾಗುವಂತೆ ಒಂದು ಕಲಿಕೆ, ಪ್ರೋಗ್ರಾಮಿಂಗ್ ಮತ್ತು ದಿನನಿತ್ಯದ ಕೆಲಸಗಳಿಗೆ ಬೇಕಾದ ಅಪ್ಲಿಕೇಶನ್ಗಳು ಕೂಡ ಇದು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಇರುತ್ತೆ ಇದರಲ್ಲಿ. ಓಕೆ, ಸೊ ಹಾಗೆ ಇದನ್ನ ಯಾರೆಲ್ಲ ಪಡಿಬಹುದು ಅಂತಂದ್ರೆ, ಸೊ ನೋಡಿ, ಯೋಜನೆಯ ಮೊದಲ ಹಂತದಲ್ಲಿ ಬೆಳಗಾವಿ, ಕಲಬುರಗಿ, ಬೆಂಗಳೂರು ಮತ್ತು ಮೈಸೂರು ಕಂದಾಯ ವಿಭಾಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗ್ತಾ ಇದೆ. ವಿಶೇಷವಾಗಿ 8ರಿಂದ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ಕಂಪ್ಯೂಟರ್ಗಳನ್ನು ವಿತರಿಸುವ ಗುರಿ ಕೂಡ ಹೊಂದಲಾಗಿದೆ. ಸೊ ಕೇವಲ ವಿದ್ಯಾರ್ಥಿಗಳಲ್ಲದೆ ಸಣ್ಣ ಉದ್ಯಮಿಗಳು, ಗೃಹಿಣಿಯರು ಮತ್ತು ಸಾಮಾನ್ಯ ಸಾರ್ವಜನಿಕರು ಕೂಡ ಈ ಒಂದು ಕಂಪ್ಯೂಟರ್ ಕೂಡ ಪಡಿಬಹುದು. ಸೊ ಅದೇ ರೀತಿ ಈ ಒಂದು ಕಂಪ್ಯೂಟರ್ ಸಾಧನವನ್ನು ಖರೀದಿಸಲು ಕಿಯೋನಿಕ್ಸ್ ಸಂಸ್ಥೆ ಅಧಿಕೃತ ವೆಬ್ಸೈಟ್ ಮೂಲಕ ಮುಂಗಡವಾಗಿ ಕೂಡ ನೀವು ರಿಸರ್ವ್ ಮಾಡಬಹುದು, ಕಾಯ್ದಿರಿಸಬಹುದು. ಸೊ ಆಡಳಿತಾತ್ಮಕ ಕೆಲಸಗಳಿಗಾಗಿ ಗ್ರಾಮ ಪಂಚಾಯತ್, ಗ್ರಂಥಾಲಯಗಳು ಮತ್ತು ಸರ್ಕಾರಿ ಆರೋಗ್ಯ ಕೇಂದ್ರಗಳಲ್ಲಿ ಕೂಡ ಈ ಸಾಧನೆಯನ್ನು ಅಳವಡಿಸಲು ಯೋಜಿಸಲಾಗಿದೆ. ಓಕೆ, ಸೊ ಅದೇ ರೀತಿ ದಿನನಿತ್ಯ ದಾಖಲಾತಿ, ದತ್ತಾಂಶ ನಿರ್ವಹಣೆ, ಸೊ ನಿಮ್ಮ ಒಂದು ಡೇಟಾ ಎಂಟ್ರಿ ಪ್ರೊಸೆಸ್ಗೋಸ್ಕರ ಈ ಒಂದು ಎಐ ಕಂಪ್ಯೂಟರ್ಗಳನ್ನು ಕೂಡ ನೀವು ಬಳಸ್ಬೋದು. ಸೊ ಇದೊಂದು ಕರ್ನಾಟಕದ ಕ್ರಾಂತಿ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್, ಕೆಇಒ. ಸೊ ಇದೊಂದು ಸರ್ಕಾರದ ಮಹತ್ವದ ಹೆಜ್ಜೆ ಅಂತಾನೆ ಹೇಳ್ಬೋದು.
ಸೊ ಈ ಒಂದು ಕಂಪ್ಯೂಟರ್ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ. ಸೊ ಸ್ಪೆಷಲಿ SSLCಗೆ ಏನು ವಿದ್ಯಾರ್ಥಿಗಳು ಬಂದಿದ್ದಾರೋ ಪ್ರಿಪೇರ್ ಮಾಡ್ತಿದ್ದಾರೋ ಕೂಡ ಎಕ್ಸಾಮಿನೇಷನ್ಗೆ ಇದು ಹೆಲ್ಪ್ ಆಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.